ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಟ್ರಯಾಂಗಲ್ ತಗೋಬೇಕು. ಕರೆಕ್ಟಾ? ನಂಗೆ ಇಲ್ಲೇನ್ ಬರಬೇಕು ಆನ್ಸರ್? √7 ಬರಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿ ನಾನು 1 ಬರೆದ್ರೆ ಇಲ್ಲಿ 2 ಬರೆದ್ರೆ 5 ಬರುತ್ತೆ. ಯಾಕೆ 2 ಅಂದ್ರೆ ಹೆಂಗಾಗುತ್ತಾ? ಸ್ಕ್ವೇರ್ ಸ್ಕ್ವೇರ್ ತಾನೆ. ನಾನು 3 ಬರೆದ್ರೆ 10, 4 ಬರೆದ್ರೆ 17 ಅಂದ್ರೆ ಜಾಸ್ತಿ ಆಗ್ತಿದೆ. ಸೊ √7 ಸಿಗ್ತಾ ಇಲ್ಲ. ಆಯ್ತು, ಹಂಗ ಒಂದ್ ಕೆಲಸ ಮಾಡೋಣ, 1 ಹೋಗೋದ್ ಬೇಡ, ಇಲ್ಲಿ 2 ಹೋಗೋಣ. 2 ಸ್ಕ್ವೇರ್ 4, ಇಲ್ಲಿ 3 ಸ್ಕ್ವೇರ್ 9, 9 + 4 √13. √13 is it √13? So you are not getting 7. ಅವಾಗ ನಮ್ಗೆ ಡಿಸ್ಅಡ್ವಾಂಟೇಜ್ ಅಂದ್ರೆ ಈ ತರ ಟ್ರಯಾಂಗಲ್ ನಮ್ಗೆ ಮಾಡಕ್ ಆಗಲ್ಲ. ಕೂತ್ಕೊಂಡು ಓದ್ಕೋತಾರೆ. ಕರೆಕ್ಟಾ? ಈ ತರ ನಾವು ಟ್ರಯಾಂಗಲ್ ಮಾಡಕ್ ಆಗಲ್ಲ. ಯು ಶುಡ್ ನಾಟ್ ಮೆಮೊರೈಸ್. ಈಗ ನಾವೇನ್ ಮಾಡ್ಬೇಕು? ಇದ್ರದ್ದು ಹಿಂದಿನ ನಂಬರ್ ನ ಹೆಲ್ಪ್ ತಗೋಬೇಕು. ವಾಟ್ ಇಸ್ ದ ಪ್ರೀವಿಯಸ್ ನಂಬರ್? √6. √6 ಹೆಲ್ಪ್. ಬಟ್ ನಮ್ ಏನೇನೋ √7 ನೇ ಪ್ಲಾಟ್ ಮಾಡ್ಬೇಕು. ವಿ ಹ್ಯಾವ್ ಟು ಪ್ಲಾಟ್ √7 ಆನ್ ದ ನಂಬರ್ ಲೈನ್, ನೋ ಡೌಟ್. ಬಟ್ ವಾಟ್ ವಿ ವಿಲ್ ಡೂ, ವಿ ವಿಲ್ ಟೇಕ್ ದ ಹೆಲ್ಪ್ ಆಫ್ √6. ಮತ್ √6 ಮಾಡಕ್ ಆಗಲ್ಲ ಸ್ಟೂಡೆಂಟ್ಸ್, ಇದೇ ಐಡಿಯಾಗೆ. ಬಟ್ √5 ಮಾಡ್ಬೋದಾ? 1 ಮತ್ತೆ 2 ಹೋದ್ರೆ √5 ಸಿಗತ್ತಾ? ಸೊ ಈಗ ನಾನು ಏನ್ ಮಾಡ್ತೀನಿ, √5 ಇಂದ ಮತ್ 1 ಹೋಗ್ತೀನಿ, √6 ಸಿಗತ್ತೆ. ಮತ್ತೆ √6 ಇಂದ ಇನ್ನೊಂದು ಹೋಗ್ತೀನಿ, √7. ಅಂದ್ರೆ ಸ್ಪೈರಲ್ ಪ್ಲಸ್ ಇದು. ಅರ್ಥ ಆಯ್ತಾ? ಈಗ ನೀವು √5 ಬರಕ್ಕೆ ಸ್ಪೈರಲ್ ಮಾಡ್ಬಿಟ್ರೆ ಬೇಜಾರಾಗೋಗುತ್ತೆ. √5 ಇಂದ ಸ್ಪೈರಲ್ ಹೋಗ್ಬೋದು ತಾನೆ. ಸೊ ಈಗ ನೋಡಿ, ಇಲ್ಲಿ √2 ಡೈರೆಕ್ಟ್ ಆಗಿ ಮಾಡ್ಬೋದು. √3ಗೆ √2 ಇಂದ √3 ಬರಬೇಕು. √4 ಕೇಳಲ್ಲ. √5 ಡೈರೆಕ್ಟ್ ಆಗಿ ಮಾಡ್ಬೋದು. √6ಗೆ √5 ಇಂದಾನೇ ಬರಬೇಕು. √7ಗೆ √5 ಇಂದ √6 ಹೋಗಿ √7 ಗೆ ಬರಬೇಕು. √8 √8ಗೋ √7 ಅಂದ್ಮೇಲೆ √8 ಗೆ ಹೋಗಬೇಕು. ಅಂದ್ರೆ ನೀವು ಹಿಂಗ್ ಬಂದು ಹಿಂಗೆ ಬರಬೇಕು. √8ಗೆ ಡೈರೆಕ್ಟ್ ಆಗಿ ಬರಕ್ ಆಗಲ್ಲ. √9 ಕೇಳಲ್ಲ. √10 ಡೈರೆಕ್ಟ್ ಆಗಿ ಮಾಡ್ಬೋದು. √11ಗೆ ನೀವು 10 ಇಂದಾನೇ ಬರಬೇಕು. ಅರ್ಥ ಆಗ್ತಿದ್ಯಾ? ಅಂದ್ರೆ ದೇರ್ ಆರ್ ಓನ್ಲಿ ಫ್ಯೂ ಪ್ರಾಬ್ಲಮ್ಸ್ ವೇರ್ ಯು ಕ್ಯಾನ್ ಡೈರೆಕ್ಟ್ಲಿ ಡ್ರಾ ದಿ ಟ್ರಯಾಂಗಲ್. ವಾಟ್ ಟೈಪ್ ಆಫ್ ಟ್ರಯಾಂಗಲ್? ರೈಟ್ ಆಂಗಲ್ ಟ್ರಯಾಂಗಲ್, such that the hypotenuse are these numbers. ಸರ್ ಹಂಗಂದ್ರೆ ಒಂದ್ ಕೆಲಸ ಮಾಡ್ಬೇಕು ಸರ್, ನಾನು √8 ಮಾಡಬೇಕು ಸರ್ ಅಂದಾಗ √5 ಡ್ರಾ ಮಾಡ್ಕೊಂಡು ಇನ್ 3 ಸ್ಪೈರಲ್ ಹೊಡಿರಿ. √11 ಕೇಳಿದ್ರೆ √10 ಮಾಡ್ಬಿಟ್ಟು 1 ಸ್ಪೈರಲ್ ಮಾಡಿ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? ಈಗ ಫ್ಲಾಶಿಂಗ್ ಹೆಂಗೆ ಅಂದ್ರೆ, ಇದೆಲ್ಲ ಸಣ್ಣ ಸಣ್ಣ ನಂಬರ್ಸ್ ಆಯ್ತು, ಚೂರ್ ದೊಡ್ಡ ನಂಬರ್ ಕೊಡ್ತೀನಿ. ಅದಿನ್ನೂ ಬರ್ತೀನಿ, ನಾನು ಇಲ್ಲೇ ಇದ್ದೀನಿ. ವೆಯ್ಟ್, ಸ್ಕ್ವೇರ್ ರೂಟ್ ಆಫ್ ನ್ಯಾಚುರಲ್ ನಂಬರ್. √10 ಬರುತ್ತೆ 100%. ಈ ಕನ್ಸ್ಟ್ರಕ್ಷನ್ ನಿಮ್ಗೆ ಐಡಿಯಾ ಬಂದ್ಬಿಟ್ರೆ √10 ಅಲ್ಲ, ಜಾಸ್ತಿದು ಬರುತ್ತೆ. √10 ಯಾಕೆ, ಇನ್ನೂ ದೊಡ್ಡದೇ ಮಾಡೋಣ. ಇಲ್ಲೊಂದು ನಿಮಿಷ ಕೇಳಿಸ್ಕೊಳ್ಳಿ. I'll take a number. even 29 ಅಂದ್ರೆ ಅಷ್ಟು ದೊಡ್ಡದಿರಲ್ಲ, ನಾವು ಸ್ಕ್ವೇರ್ ರೂಟ್ ಇರೋದ ತಾನೆ. ಈಗ ನನ್ಗೆ ಏನಾಗ್ಬೇಕು, ಹಿಂಗ್ ಡ್ರಾ ಮಾಡಿದ್ರೆ 29 should be just hypotenuse, correct? 5 ಸ್ಕ್ವೇರ್ಡ್ ಎಷ್ಟು? 25. ಇನ್ ಎಷ್ಟು ಬೇಕು √29 ಆಗಕ್ಕೆ? 4 ಯಾವ ಪರ್ಫೆಕ್ಟ್ ಸ್ಕ್ವೇರ್? ಹಂಗಂದ್ರೆ ಎಷ್ಟು ಹೋಗ್ತೀರಾ? 2 ಹಿಂಗ್ ಹೋಗಿ 5 ಹಿಂಗ್ ಹೋಗಿ √29 ಬಂದ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ √29 ನ ಸ್ಪೈರಲ್ ಹಾಕೊಂಡ್ ಮಾಡಿದ್ರೆ ಎಷ್ಟಲ್ಲಿ ಹೋಗ್ಬೇಕು? √2, √3, √4, √5, √6, √7, √8, √9, √10, √11, √12, 13, 14, 15, 16, 17, 18, 19, 20, 21, 23, 24, 25, 26, 27, 28, 29. ಅಂದ್ರೆ 28 ಟೈಮ್ಸ್ ಹೋಗ್ಬೇಕು. You understood this idea? Okay, your friend is trying ಮಾಡ್ಬಿಡು. ಈಗ ಇಲ್ಲಿ ಎಷ್ಟು ಹೋಗುತ್ತೆ? 0, next 1, next 2, next 3, next 4, next 5, next 6. ಇಲ್ಲಿ ಎಷ್ಟು ಹೋಗ್ತೀರಾ ಸ್ಟೂಡೆಂಟ್ಸ್? 2 ನಾ?
2 ಆದ್ರೂ ಹೋಗ್ಬೋದು 5 ಆದ್ರೂ ಹೋಗ್ಬೋದು. ನೀವು ಸಪೋಸ್ ಇಲ್ಲಿ ನೋಡ್ಕೊಳ್ಳಿ ಒಂದು ನಿಮಿಷ, ಇಲ್ಲಿ ನೀವು 2 ಹೋದ್ರೆ ಇಲ್ಲಿ 5 ಹೋಗಿ, ಅಥವಾ ಇಲ್ಲಿ 5 ಹೋದ್ರೆ ಇಲ್ಲಿ 2 ಹೋಗಿ. ಒಟ್ಟಲ್ಲಿ ಏನಾಗ್ಬೇಕು, ಸ್ಕ್ವೇರ್ ಮಸ್ಟ್ ಬಿ ಈಕ್ವಲ್ ಟು 29. ಈಗ ರಿಲ್ 2 ಹೋಗಿರೋದ್ರಿಂದ ಇಲ್ಲಿ ಎಷ್ಟು ಹೋಗ್ಬೇಕು, 5 ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ಕರೆಕ್ಟಾ? ಸೊ ನೌ ವಾಟ್ ಯು ಡೂ, ಯು ಜಾಯಿನ್ ದಿಸ್ and now you take an arc and this arc represents root 29. 0 indane ee length, this length represents root 29. banta because scale it measurement nodi ಎಷ್ಟು ಬರುತ್ತೆ ಅಂತ, ಬಟ್ ಸ್ಕೇಲ್ ಇಟ್ ಮಾಡಬಾರ್ದು. ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಸುಮ್ ಸ್ಕೇಲ್ ಇಟ್ ಪುಟ್ 0 ಇಂದ ರೂಟ್ 29 ಎಷ್ಟು ಬರುತ್ತೆ ಅಂತ ನೋಡಿ. 5 something 5.8 approximate. Okay, see here, your friend is telling root 29 is 5, sorry, is the 5.8 something ಬರ್ತಿದೆ ಅಲ್ವಾ. root 29 ಕಾಮ ಎಷ್ಟು ಬಂತ, 5.8 5.3 ನ 5.3 ಬರ್ಬೇಕಲ್ಲ, 5.8 ಅಲ್ಲ. ಸರಿ ಸ್ಕೇಲ್ ಇಟ್ ಕರೆಕ್ಟ್ ಆಗಿ ನೋಡಿ, 5.3 ಹತ್ರ ಬರ್ಬೇಕು. 0 ಇಂದ ನೋಡಿ, ನೀನ್ ಇಲ್ಲೇ ತಪ್ಪು ಮಾಡಿದ್ಯಾ. 1 ಇಂದ ಅಲ್ಲಪ್ಪ ರಾಜ, 0 ಇಂದ ಹೋಗ್ಬೇಕಲ್ವನು, ಎಲ್ಲ ಹಂಗೆ ಮಾಡಿದ್ಯಾ. 0 ಇಂದ ತಾನೇ ಹೋಗ್ಬೇಕು. ಹಾ 5.4 ಓಕೆ, 5.3 ಚಿಲ್ಲರ್. ಯಾಕೆಂದ್ರೆ ಇಲ್ಲಿ ಯು ಕಾಂಟ್ ಮೆಜರ್ ಎಕ್ಸಾಕ್ಟ್ಲಿ. ನಾನು ಝೂಮ್ ಮಾಡ್ತಾ ಹೋದ್ರೆ ಏನಾಗತ್ತೆ, ಇಲ್ಲಿ ನೀನ ಇಲ್ಲಿ ನೋಡ್ಕೊ ನಿಮಿಷ, ನೀನು 1 ಇಂದ ಮೆಜರ್ ಮಾಡ್ತಿದ್ಯಾ, 0 ಇಂದ ಮೆಜರ್ ಮಾಡ್ಬೇಕು. 1 ಇಂದ 2 ಎಷ್ಟು ಡಿಸ್ಟೆನ್ಸ್, 1. 0 ಇಂದ 2 ಬಿ ಕೇರ್ಫುಲ್. ಅರ್ಥ ಆಗ್ತಿದ್ಯಾ? ಸುಮ್ನೆ ಆನ್ಸರ್ ಬರೆಯೋದಲ್ಲ ಇಂಪಾರ್ಟೆಂಟ್, ಕರೆಕ್ಟ್ ಆನ್ಸರ್ ಬರೆಯೋದು ಇಂಪಾರ್ಟೆಂಟ್ ನಾವು. ಈಗ ನಿಮ್ ಡೌಟ್ ಏನೋ, ರೂಟ್ ಒಳಗೆ ಡೆಸಿಮಲ್ ಇದ್ರೆ ಏನ್ ಮಾಡ್ಬೇಕು ಅಂತ, ಕರೆಕ್ಟಾ? ಸೊ ಈಗ ಫಾರ್ ಎಕ್ಸಾಂಪಲ್ ಯಾವ ನಂಬರ್ ಇದೆ, root 6.5. of course this is also irrational, correct? What type of number is this? It's irrational, non terminating and non recurring. ಈಗ ಏನ್ ಮಾಡ್ತೀವಿ ನಾವು, ಇಲ್ಲಿ ನೋಡ್ವಿ, ಇಲ್ಲಿ ಈಗ ನಂಬರ್ ಲೈನ್ ಡ್ರಾ ಮಾಡೋದ್ ಬದಲು ಸುಮ್ನೆ ಒಂದ್ ಇದನ್ನ ಡ್ರಾ ಮಾಡ್ತೀವಿ. ಓಕೆ ಓಕೆ, ನಂಬರ್ ಲೈನ್ ಅಂತ ಆಮೇಲೆ ನಂಬರ್ ಲೈನ್ ಅಂತ ಮಾಡ್ಕೊಡೋಣ. ಜಸ್ಟ್ ವಿ ವಿಲ್ ಡ್ರಾ ದಟ್. ಫಸ್ಟ್ ಏನ್ ಮಾಡ್ಬೇಕು, ಮಾಡ್ಸಿದಾರ 9.3 ಹೇಳ್ಬೇಕು ನೀವು. 6.5 ರೇಡಿಯಸ್ಗೆ ಯು ಹ್ಯಾವ್ ಟು ಡ್ರಾ ಒನ್, ಏನಂತೀವಿ ಇದನ್ನ, ಆರ್ಕ್ ಅಲ್ಲ. ವಾಟ್ ಇಸ್ ದಿಸ್ ಕಾಲ್ಡ್? ಸೆಮಿ ಸರ್ಕಲ್. ವೆರಿ ಗುಡ್. ಈಗ ಸೆಂಟರ್ ಅಲ್ಲಿ ಇಟ್ಕೊಂಡು ಒಂದು ಡ್ರಾ ಮಾಡಬೇಕು. ಎಷ್ಟು ಸೆಂಟಿಮೀಟರ್ ಇದು? 6.5. ಈ ಪಾಯಿಂಟ್ 6.5 ಹಿಂಗೆ. ಅಂದ್ರೆ ನೀವ್ ಎಲ್ ಬೇಕೋ ಚಾಯ್ಸ್ ಮಾಡಿ, ನಾನು ಆಮೇಲೆ ನಂಬರ್ ಲೈನ್ ಡ್ರಾ ಮಾಡ್ತೀನಿ. ಫಸ್ಟ್ ಹಿಂಗ್ ಡ್ರಾ ಮಾಡೋಣ. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡೂ? plot root 6.5 on the number line. ಫಸ್ಟ್ ಏನ್ ಡ್ರಾ ಮಾಡ್ತೀರಾ? ಆಕ್ಚುಲಿ ಹಂಗಲ್ಲ, ನಿಮ್ಗೆ ಇದು ಹೇಳ್ಕೊಟ್ಟಿದಾರ ಹೌ ಟು ಡ್ರಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಅ ಲೈನ್ ಅಂತ, ಗೊತ್ತಿಲ್ವಾ? ಫಸ್ಟ್ ಅದನ್ನ ಬರ್ಕೊಳ್ಳಿ. ಹಂಗಂದ್ರೆ ನಾನು ಅದಕ್ಕೆ ನಿಮ್ಗೆ ಈಗ ಸದ್ಯಕ್ಕೆ ಪಾಯಿಂಟ್ ಇಲ್ಲ ಅನ್ಕೊಳ್ಳಿ. ರೂಟ್ 6, ರೂಟ್ 7 ಆ ತರದೆಲ್ಲ ಪ್ಲಾಟ್ ಮಾಡೋದು ಗೊತ್ತಾಯ್ತಾ? 2 ಮೆಥಡ್ಸ್. ಒಂದು ಸ್ಪೈರಲ್ ಯೂಸ್ ಮಾಡೋದು, ಇನ್ನೊಂದು ಡೈರೆಕ್ಟ್ ಆಗಿ ರೈಟ್ ಆಂಗಲ್ ಟ್ರಯಾಂಗಲ್ ಯೂಸ್ ಮಾಡೋದು, ಇನ್ನೊಂದು ಎರಡು ಯೂಸ್ ಮಾಡ್ಕೊಳ್ಳೋದು. ಡಿಪೆಂಡ್ಸ್. ಕರೆಕ್ಟಾ? ಇಲ್ಲ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಒಂದ್ ಕೆಲಸ ಮಾಡಿ, ಒಂದ್ ಮಜಾ ಇದೆ. ಈಗ ಸ್ಕೇಲ್ ಅಫ್ಕೋರ್ಸ್ ಇದೆ ನೋಡಿ. ಮ್ಯಾಥ್ ಅನ್ನೋದು ಎಷ್ಟು ಚೆನ್ನಾಗಿ ಡೆವಲಪ್ ಆಯ್ತು ಅಂತ
ಇಲ್ಲಿ ನನ್ ಮಾತು ಕೇಳಿಸ್ಕೊಳ್ಳಿ, ಆಮೇಲೆ ಅದೆಲ್ಲ ಮುಗಿತೀಗದು. ಈಗ ರ್ಯಾಂಡಮ್ ಆಗಿ ನಾನೊಂದು ಲೈನ್ ಕೊಟ್ಬಿಡ್ತೀನಿ. ಈಗ ನೀವು ಸ್ಕೇಲ್ ಯೂಸ್ ಮಾಡ್ತಿದ್ದೀರಾ. ಇಫ್ ಐ ಟೆಲ್ ಯು ಟು ಡ್ರಾ 5 centimeter, you can draw 5 centimeter. If I tell you to draw 6 centimeter, you can draw. Just imagine, I'll give you a random line. Measurement ಗೊತ್ತಿಲ್ಲ, ಅದರದ್ದು ಮಿಡ್ ಪಾಯಿಂಟ್ ಹುಡುಕ್ಬೇಕು. ಅಂಡರ್ಸ್ಟುಡ್ ದ ಕ್ವಶನ್? ಈವನ್ ಸರ್ಕಲ್ಗೂ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ತಟ್ಟೆ ಊಟ ಮಾಡ್ತೀರಲ್ಲ, ಅದ್ರ ಸೆಂಟರ್ ಆಫ್ ಅ ಸರ್ಕಲ್ ಗೊತ್ತಾ? ಮಾರ್ಕ್ ಮಾಡಿರ್ತಾರ. ಡಿಸೈನ್ ಇದ್ರೆ ಮಾರ್ಕ್ ಮಾಡ್ತಾರೆ, ಏನೋ ಒಂದು ಸಿಮಿಟ್ರಿ. ಇಲ್ಲ, ಎಲ್ಲಿ ಇಟ್ಟಿರ್ತಾರೆ? ತಟ್ಟೆಯಲ್ಲಿ ಎಲ್ಲಿ ಇಟ್ಟಿರ್ತಾರೆ ಗೊತ್ತಿಲ್ಲ. ಒಂದೊಂದ್ಸಲಿ ಡಿಸೈನ್ಸ್ ಇದ್ರೆ ಗೊತ್ತಾಗತ್ತೆ. ಸೆಂಟರ್ ಡಿಸೈನ್ ಮಾಡಿರ್ತಾರೆ. ಏನೋ ಇಟ್ಟಿರ್ತಾರೆ. ಕರೆಕ್ಟ್, ಪಿಂಗಾಣಿ. ವಾಟ್ ಈಸ್ ಇಟ್ ಈಸ್ ರೈಟ್. ಕರೆಕ್ಟಾ? ಒಂದೊಂದ್ರಲ್ಲಿ ಇರತ್ತೆ. ಈಗ ಸಪೋಸ್ ಇಲ್ಲ ಅಂದ್ರು, ಯು ಕ್ಯಾನ್ ಈಸಿಲಿ ಫೈಂಡ್ ದ ಮಿಡ್ ಪಾಯಿಂಟ್. ಇದನ್ನ ಫಿಸಿಕ್ಸ್ ಅಲ್ಲಿ ಏನ್ ಕರಿತೀವಿ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿತೀವಿ. ನೀವು ಬುಕ್ಸ್ ಅಲ್ಲಿ ಆಟ ಆಡಿದೀರಾ? ಹಿಂಗ್ ತಿರುಗಿಸ್ತೀರಾ. ಕರೆಕ್ಟಾ? ಈಗ ಈ ಇಡೀ ಬುಕ್ ಒಂದ್ ಕಡೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗತ್ತೆ. ಯಾವ ಪಾಯಿಂಟ್ ಅದು? ಇಲ್ಲಿ ನಾ ಮಿಡ್ ಪಾಯಿಂಟ್ ಅನ್ನೋಂಗಿಲ್ಲ ರೆಕ್ಟಾಂಗಲ್ಗೆ. ವೇರ್ ದ ಟೂ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಅಲ್ಲಿ ನಿಂತ್ಕೊಳತ್ತೆ. ಇದು ಶೇಪ್ ಸರಿಗಿದ್ರೆ ಅಂದ್ರೆ, ಇಫ್ ವಿ ನೋಟ್ ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟಾಂಗಲ್, ವಿ ಕ್ಯಾನ್ ಡ್ರಾ. ಇರ್ರೆಗ್ಯುಲರ್ ಆಬ್ಜೆಕ್ಟ್ ಸುಮ್ನೆ ನಿಂಗೆ ತಂದ್ಬಿಡ್ತೀನಿ. ಈಗ ಇದ್ರ ಸೆಂಟರ್ ಆಫ್ ಗ್ರಾವಿಟಿ ಹುಡುಕಿ ಅಂದ್ರೆ ಎಲ್ಲಿದೆ ಸೆಂಟರ್? ಅದೆಲ್ಲ ಫಿಸಿಕ್ಸ್ ಅಲ್ಲಿ ಓದ್ತೀರಾ, ಹೈಯರ್ ಡೈಮೆನ್ಷನ್ಸ್ ಅಲ್ಲಿ. ನೌ ವಾಟ್ ಯು ಡೂ, ಯು ಥಿಂಕ್ ಅಬೌಟ್ ದ ಸೇಮ್ ಕಾನ್ಸೆಪ್ಟ್. ಈಗ ನಾನು ಹೇಳಿರೋ ಐಡಿಯಾನೇ ಯೋಚನೆ ಮಾಡಿ. ಏನ್ ಐಡಿಯಾ? ಐ ಗಿವ್ ಯು ರ್ಯಾಂಡಮ್ ಲೈನ್. ಇಲ್ಲೊಂದ್ ನಿಮಿಷ ನೋಡ್ಕೋಬೇಕು ನೀವು. ನಾನು ಮಾಡ್ಬೇಕಾದ್ರೆ ನೀವ್ ಏನೋ ಮಾಡಿದ್ರೆ ಇಟ್ ಈಸ್ ಆಫ್ ನೋ ಯೂಸ್. ಐ ಹ್ಯಾವ್ ಗಿವನ್ ಅ ರ್ಯಾಂಡಮ್ ಲೈನ್. ಎಷ್ಟು ಸೆಂಟಿಮೀಟರ್ ಇದೆ ಗೊತ್ತಿಲ್ಲ, ರ್ಯಾಂಡಮ್ ಲೈನ್ ತಾನೆ. Now I want to find the midpoint of this line AB. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಮಿಡ್ ಪಾಯಿಂಟ್ ಅಂದ್ರೆ ಏನು? ಎಕ್ಸಾಕ್ಟ್ ಮಿಡಲ್. ಸಪೋಸ್ ಇಫ್ ಐ ನೋ ದ ಲೆಂತ್, ಮಿಡ್ ಪಾಯಿಂಟ್ ಐ ಕ್ಯಾನ್ ಮೆಜರ್. ಫಾರ್ ಎಕ್ಸಾಂಪಲ್, AB 10 centimeter ಇತ್ತು ಅನ್ಕೊಳ್ಳಿ, 5. AB 100 centimeter ಇತ್ತು ಅನ್ಕೊಳ್ಳಿ, 50. AB 7 centimeter ಇತ್ತು ಅನ್ಕೊಳ್ಳಿ, 3.5. You can easily locate the midpoint. ಇದನ್ನ ಯುಕ್ಲಿಡ್ಸ್ ಜಾಮೆಟ್ರಿ ಅಲ್ಲಿ ಓದ್ತೀರಾ. ಫಾರ್ ಅ ಗಿವನ್ ಲೈನ್ ಸೆಗ್ಮೆಂಟ್ ದೇರ್ ಎಕ್ಸಿಸ್ಟ್ ಓನ್ಲಿ ಒನ್ ಮಿಡ್ ಪಾಯಿಂಟ್. ಯು ಕ್ಯಾನಾಟ್ ಹ್ಯಾವ್ ಟೂ ಮಿಡ್ ಪಾಯಿಂಟ್ಸ್. ಇಟ್ ಈಸ್ ಯೂನಿಕ್. ಸೊ ಬೈ ದಟ್ ಆಕ್ಸಿಯಮ್, ಹಿಯರ್ ಆಲ್ಸೋ ಯು ಶುಡ್ ಗೆಟ್ ಓನ್ಲಿ ಒನ್ ಪಾಯಿಂಟ್. ಕರೆಕ್ಟಾ? ನನಗೆ ಮೆಜರ್ಮೆಂಟ್ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ಬೋದು ಅಂದ್ರೆ, ಜಸ್ಟ್ ಟೇಕ್ ಅ ಲುಕ್ ಹಿಯರ್. How to take it? ಸಾರಿ, ಇಲ್ಲಿ ನೋಡಿ. ಈಗ ನೀನ್ ಏನ್ ಮಾಡ್ತಿದೀಯ? ನಾನು ಏನ್ ಹೇಳ್ತಾ ಇರೋದು? ಇಲ್ಲ, ನೀನ್ ಕಲಿಯೋದ್ ಬಿಟ್ಬಿಡು. ಅದ್ ಬರತ್, ಅದು ಬಿಟ್ಬಿಡು. ಅದ್ ನಿಂಗೆ ಗೊತ್ತಿದೆ. ಈಗ ನಾವು ಯು ಕಾನ್ಸಂಟ್ರೇಟ್ ಹಿಯರ್. ಈಗ ಇಲ್ಲಿ ಕಾಂಪಾಸ್ ಇಟ್ಕೊಂಡು ಒಂದು ಮೋರ್ ದನ್ ಹಾಫ್ ಅಂದ್ರೆ ಏನೋ ಒಂದು ಅಂದಾಜ್ ಬಿ ಹತ್ರ ಇರ್ಬೇಕು, ಬಟ್ ಬಿ ಟಚ್ ಆಗ್ಬಾರ್ದು. ಕಾಂಪಾಸ್ ನ ಹಿಂಗ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ಓಕೆ, ಸುಮ್ಮನೊಂದು ರ್ಯಾಂಡಮ್ ಆಗಿ ನಿಮ್ ಶೀಟ್ ಅಲ್ಲಿ ಒಂದ್ ಕೆಲಸ ಮಾಡಿ. ನಾನ್ ಡ್ರಾ ಮಾಡ್ತೀನಿ ಲೈನ್. ನಾನ್ ರ್ಯಾಂಡಮ್ ಆಗಿ ಡ್ರಾ ಮಾಡ್ತೀನಿ. ಪೆನ್ನ ಪೆನ್ಸಿಲ್ ಐತೆ, ನಂಗೆ ನಿಜ ಗೊತ್ತಿಲ್ಲ ಎಷ್ಟು ಡ್ರಾ ಮಾಡಿದೆ ಅಂತ. ಪೆನ್ಸಿಲ್ ಸುಮ್ ಡ್ರಾ ಮಾಡಿದೆ ಕರೆಕ್ಟ್ ಇಬ್ರಿಗೂ. ಈಗ ಏನ್ ಮಾಡಿ, ಒಂದ್ ಎಂಡ್ ಕಾಂಪಸ್ ತಗೊಳ್ಳಿ. ಟೇಕ್ ದ ಕಾಂಪಸ್. ನೀ ಸಪರೇಟ್ ಪೆನ್ಸಿಲ್ ಸ್ಕೇಲ್ ಇಟ್ಕೊಂಡ್ಬಿಡು ಕಾಂಪಸ್ಗೆ. ಇದಕ್ಕೆ ಕತ್ತಲೆ ಕೂತಿದ್ಯಾ? ನಾವು ಸೇ ಹಿಯರ್. ಈಗ ಮೋರ್ ದ್ಯಾನ್ ಹಾಫ್ ಅಂದ್ರೆ ಅರ್ಥ ಆಗತ್ತಾ? ಈಗ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಇಲ್ಲಿ ಇಫ್ ಯು ಹ್ಯಾವ್ ಅ ಪಾಯಿಂಟ್ ಹಿಯರ್, ಅಂದಾಜ್ ಆ ಕಾರ್ನರ್ ತನಕ ಹೋಗ್ಬೇಕು. ಅಂದಾಜು ಕಣ್ಣಳ್ತಲ್ಲಿ ತೀರಾ ಈ ಪಾಯಿಂಟ್ ಎ ಹತ್ರನೂ ಇರಬಾರ್ದು, ತೀರಾ ಬಿಗೆ ಹೋಗಿರ್ಬಾರ್ದು. ಅದನ್ನ ಅಂದಾಜಲ್ಲಿ ಮೋರ್ ದ್ಯಾನ್ ಹಾಫ್. ಮೇಲ್ಗಡೆ ಒಂದ್ ಆರ್ಕು, ಕೆಳಗಡೆ ಒಂದ್ ಆರ್ಕ್ ಡ್ರಾ ಮಾಡಿ ಇಟ್ಕೊಳ್ಳಿ. ಆರ್ಕ್ಸ್ ಮೇಲೆ ಕೆಳಗೆ ಏಲ್ ಇಟ್ಕೊಂಡು ಮೇಲೊಂದು ಕೆಳಗೊಂದು ಆರ್ಕ್ ಡ್ರಾ ಮಾಡಿ. ಅಲ್ಲಲ್ಲ, ಮೇಲೆ ಮೇಲೆ ಮೇಲೆ. ಇನ್ನೊಂದ್ ಸ್ವಲ್ಪ ಮಧ್ಯ. ಅಂದಾಜಲ್ಲಿ ಫುಲ್ ಬೇಡ. ಕೆಳಗಡೆ ಒಂದು ಮೇಲೊಂದು, ಈ ತರ ನೋಡಿ. ಮೇಲೆ ಕೆಳಗೆ ಆರ್ಕ್ಸ್ ಡ್ರಾ ಮಾಡಿ.
ಆಕ್ಚುಲಿ ಒಂದ್ ಸರ್ಕಲ್ ಡ್ರಾ ಮಾಡ್ಬೋದು, ಬಟ್ ಸರ್ಕಲ್ ಅವಶ್ಯಕತೆ ಇಲ್ಲ ನಮ್ಗೆ. ಆಯ್ತಾ? ಆರ್ಕ್ ಡ್ರಾ ಮಾಡಿ ನಿಮಿಷ. ಆಯ್ತಾ? ಈಗ ನಾವು ಡೌಟ್ ಚೇಂಜ್ ದ ಕಾಂಪಸ್. ಮೆಜರ್ಮೆಂಟ್ ಚೇಂಜ್ ನಿಮ್ ನೋಡಿ, ಮೆಜರ್ಮೆಂಟ್ ಗೊತ್ತಿಲ್ಲ ಕರೆಕ್ಟಾ? ಡೋಂಟ್ ಚೇಂಜ್ ದ ಕಾಂಪಸ್. ಈಗ ಏನ್ ಮಾಡಿ, ರಿಪೀಟ್ ಬಿ ಇಂದ ಇಟ್ಕೊಂಡು ಅದೇ ತರ ಅದೆರಡನ್ನು ಕಟ್ ಮಾಡಿ. ಇನ್ನೊಂದು ಪಾಯಿಂಟ್ ಇಂದ ಅದ್ ಹೆಂಗಿರ್ಬೇಕು ಅಂದ್ರೆ ಆ ಪ್ರೀವಿಯಸ್ ಆರ್ಕ್ ನ ಇಂಟರ್ಸೆಕ್ಟ್ ಆಗ್ಬೇಕು. ಆಗಿಲ್ಲ ಮತ್ತೆ ಆ ಕಡೆ ಬಂದ್ ಮಾಡಿ, ಆಗಿಲ್ಲ ಮತ್ತೆ ಎಲ್ಲಿ ಇಟ್ಕೊಂಡ್ ಮಾಡಿ ಮಾಡ ಮಾಡ ಮತ್ತೆ ಇಲ್ಲಿ ಇಟ್ಕೊಂಡು ಇನ್ನೊಂದ್ ಮಾಡು. ಇಲ್ಲ ಆಯ್ತಲ್ಲ, ಬಿಡಿಲೆ ಮೆಜರ್ಮೆಂಟ್ ಚೇಂಜ್ ಮಾಡಿದ್ಯಾ? ಇದು ಲೂಸ್ ಇದೆ ಕಣ, ಇದು ಟೈಟ್ ಮಾಡ್ಕೋ ಕುಡಿಲ್. ಸಿ ಹಿಯರ್, ಮೋರ್ ದ್ಯಾನ್ ಹಾಫ್ ಹಿಂಗ್ ಇಟ್ಕೊಂಡು ಮೇಲೊಂದು ಆರ್ಕ್ ಡ್ರಾ ಮಾಡೋದು, ಮತ್ ಕೆಳಗೂ ಒಂದ್ ಮಾಡೋದು. ಮತ್ ಡೋಂಟ್ ಚೇಂಜ್ ದಿಸ್. ಇನ್ನೊಂದು ಪಾಯಿಂಟ್ ಹಿಂಗ್ ಇಟ್ಕೋ, ಹಿಂಗ್ ಡ್ರಾ ಮಾಡೋದು, ಹಿಂಗ್ ಡ್ರಾ ಮಾಡೋದು. ಅಂಡರ್ಸ್ಟ್ಯಾಂಡ್? ನೌ ವಾಟ್ ಯು ಡು, ಮೇಲೆ ಕೆಳಗಡೆ ಪಾಯಿಂಟ್ ಕಾಣ್ತಿದೆ ಅಲ್ವಾ, ಯು ಜಾಯಿನ್ ದೋಸ್ 2 ಪಾಯಿಂಟ್ಸ್. ಜಾಯಿನ್ ಮಾಡಿದ್ರ ಮೇಲೆ ಕೆಳಗೆ ಈ ಪಾಯಿಂಟ್ ಇದೆಯಲ್ಲ, ದಿಸ್ ಇಸ್ ದಿ ಮಿಡ್ ಪಾಯಿಂಟ್. ಬೇಕಾದ್ರೆ ಸ್ಕೇಲ್ ಇಟ್ ಮೆಜರ್ ಮಾಡಿ ನೋಡಿ. ಈಗ ನೋಡಿ ನಾನು ರೂಲರ್ ಇರ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಎ ಹತ್ರ ರೂಲರ್ ಇಟ್ಟೆ. ಎಷ್ಟಿತ್ತು? 14.5 ಹತ್ರ ಇತ್ತು. 14.5 ಅಂದ್ರೆ ನನಗೆ ಆಕ್ಚುಲಿ 14.5 ಫುಲ್ ಬಂದಿಲ್ಲ, 14.4 ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 7.2 ಬಂದಿದೆ. ಬಟ್ ನಾನಿಲ್ಲಿ ಹೆಂಗೋ ಡ್ರಾ ಮಾಡಿದೀನಿ, ನೀವು ಕಂಪಾಸ್ ಇಟ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರೆ ವಿಲ್ ಗೆಟ್ ದಟ್. ಬಂದೇ ಬರುತ್ತೆ ಕರೆಕ್ಟ್ ಆಗಿ. ಕರೆಕ್ಟ್ ಆಗಿ 8 ಇತ್ತ, 4 ಬಂತ. ಬಟ್ ಮೆಜರ್ಮೆಂಟ್ ಗೊತ್ತಿಲ್ದೇನೆ ಮಾಡಿದ್ವಾ? ಸೊ ಟುಡೇ ಗೋ ಅಂಡ್ ಆಸ್ಕ್ ಯುವರ್ ಮಾಮ್ ಆರ್ ಡ್ಯಾಡ್ ಟು ಡ್ರಾ ಒನ್ ರ್ಯಾಂಡಮ್ ಲೈನ್ ಅಂಡ್ ಟೆಲ್ ದಿಸ್ ಇಸ್ ದ ಮಿಡ್ ಪಾಯಿಂಟ್ ವಿತೌಟ್ ಯೂಸಿಂಗ್ ಮೆಜರ್ಮೆಂಟ್ಸ್. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಮ್ಮ ಮ್ಯಾಥ್ ಸ್ಕೇಲ್ ಬರಕ್ಕಿಂತ ಮುಂಚೆನೆ ಪರ್ಫೆಕ್ಟ್ ಆಗಿತ್ತು. ಈಗ ಅರ್ಥ ಆಯ್ತಾ? ಈಗ ನಮ್ ಪ್ರಾಬ್ಲಮ್ ಅಂಡ್ ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್, ಈ ಲೈನ್ ಇದೆಯಲ್ಲ, ಈ ಲೈನ್ ಅನ್ನ ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಕರಿತೀವಿ. ಬರ್ಕೊಂಡಿರಿ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಈ ಚಾಪ್ಟರ್ ನಾವ್ 2 ಆಕ್ಟಿವಿಟಿ ಮಾಡಬಹುದು ಸ್ಟೂಡೆಂಟ್ಸ್. ಒಂದೇನೋ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಇನ್ನೊಂದು ಸ್ಪೈರಲ್. ಅರ್ಥ ಆಯ್ತಾ? ಮಾಡೋಣ. ಆಮೇಲೆ ಇನ್ನೊಂದು ಆಕ್ಟಿವಿಟಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಕಲರ್ಸ್ ಯೂಸ್ ಮಾಡಿ ಏನ್ ಮಾಡಿ ಅಂದಿದ್ದೆ? ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್ ಮಾಡಿ ಅಂದಿದ್ದೆ. ಕಲರ್ ರೆಪ್ರೆಸೆಂಟ್ ಮಾಡಿ ಟ್ರೈ ಮಾಡ್ಬೇಕವಲ್ಲ, ಗೊತ್ತಾಯ್ತಾ? Now what is the next call? Next ಈಗ ಏನ್ ಮಾಡ್ಬೇಕು ನಾವು? ರೂಟ್ 6.5 ಮಾಡ್ಬೇಕು, ಕರೆಕ್ಟಾ? ಈಗ ರೂಟ್ 6.5 ಮಾಡಕ್ ನೋಡಿ ಈ ಕಾನ್ಸೆಪ್ಟ್ ನ ಹೆಂಗ್ ಯೂಸ್ ಮಾಡ್ತೀವಿ ಅಂತ. ವಾಟ್ ಯು ಡು, ಈ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಈಗ ನಾನು ಹೇಳ್ದಂಗೆ ನನ್ ಜೊತೆ ಮಾಡ್ಕೊಂಡು ಹೋಗ್ಬೇಕು. ಡ್ರಾ ಅ ಲೈನ್ ಆಫ್ ಲೆಂತ್ 6.5 ಸೆಂಟಿಮೀಟರ್. 6.5 ಸೆಂಟಿಮೀಟರ್ ಡ್ರಾ ಮಾಡಿ. 6.5 ಸೆಂಟಿಮೀಟರ್ ಲೈನ್ ಡ್ರಾ ಮಾಡಿ. ಈಗ ಇನ್ನೊಂದ್ಸರಿ ಇನ್ನೊಂದು ರಫ್ ಶೀಟ್ ಅಲ್ಲಿ ಮಾಡು, ರಫ್ ಬುಕ್ ಅಲ್ಲಿ. ಪಂಚಮಿ ಒಳಗೋಗಿ ಕೂತ್ಕೋ, ಪಂಚಮಿ ಒಳಗೋಗಿ ಕೂತ್ಕೊಂಡು ಓದ್ಕೋ. 6.5 ಸೆಂಟಿಮೀಟರ್ ಲೈನ್ ಡ್ರಾ ಮಾಡಿದ್ರ, ನಾವು ಲೊಕೇಟ್ ದ ಮಿಡ್ ಪಾಯಿಂಟ್ ಆಫ್ ದಟ್. ಸ್ಕೇಲ್ ಬೇಡ, ಈಗ ಐಡಿಯಾ ಗೊತ್ತಲ್ಲ. ಸುಮ್ನೆ ಯಾವ್ದೋ ಅಲ್ಲ, ಕಾಂಪಾಸ್ ಇಟ್ಕೊಂಡು ಮೇಲೊಂದು ಕೆಳಗೊಂದು ಆರ್ಕ್ ಡ್ರಾ ಮಾಡಿ ಹಿಂಗ್ ಕಾಣಿಸ್ಬೇಕು ನನಗೆ ಮಿಡ್ ಪಾಯಿಂಟ್. ಡ್ರಾ ದ ಮಿಡ್ ಪಾಯಿಂಟ್.
ನೆಕ್ಸ್ಟ್ ಸ್ಟೆಪ್ ನೋಡಿ, ಈಗ ಸೆಂಟರ್ ಗೊತ್ತಾಯ್ತು ತಾನೆ. ಈಗ ಇದ್ರೊಂದು ಮಜಾ ಆಗತ್ತೆ ಇಲ್ಲಿ ನೋಡಿ. ಇಲ್ಲಿ ಈ ಸೆಂಟರ್ ಇಟ್ಕೊಂಡು ಕಾಂಪಸ್ ತಗೊಳ್ಳಿ. ಕಾಂಪಸ್ ಮೆಷರ್ ಮಾಡಿ, ಯು ಡ್ರಾ ಅ ಸರ್ಕಲ್, ಯು ವಿಲ್ ಗೆಟ್ ಎಕ್ಸಾಕ್ಟ್ ಸರ್ಕಲ್. ಆ ಕಡೆ ಈ ಕಡೆ ಕರೆಕ್ಟ್ ಟಚ್ ಆಗಂತ ಸರ್ಕಲ್ ಬರುತ್ತೆ ಅಂತ ನೋಡಿ. ಸಿ ನೀಟಾಗಿರ್ಬೇಕು ಕನ್ಸ್ಟ್ರಕ್ಷನ್ಸ್. ಗಜಿ ಬಿಜಿ ನಿನ್ ಕಾಸು ಇದು ಸರಿಗಿಲ್ಲ ಕಣ. ಕಾಂಪಸ್ ಓಕೆ ಬಂತ, ಕರೆಕ್ಟ್ ಆಗಿ ಟಚ್ ಆಯ್ತಾ? ಅಂದ್ರೆ ಈಗ ಏನಾಗಿದೆ, ನಾವು ಡ್ರಾ ಮಾಡಿರೋದು ಕರೆಕ್ಟ್ ಅನ್ನೋದು ನಿಮ್ಗೆ ಗೊತ್ತಾಯ್ತಾ? ಆ ಕಡೆ ಈ ಕಡೆ ಎಂಡ್ ಪಾಯಿಂಟ್ಸ್ ಕರೆಕ್ಟ್ ಆಗಿದೆಯಾ? ಆಕ್ಚುಲಿ ಒಂದು ತಪ್ಪಾಗೋಯ್ತು. ಏನಾಗ್ಬೇಕಾಗಿತ್ತು, ಒಂದ್ ನಿಮಿಷ, ಸಾರಿ. ಈ ಕನ್ಸ್ಟ್ರಕ್ಷನ್ ಹಿಂಗ ಆಗಲ್ಲ, ಎರೇಸ್ ಮಾಡ್ಕೊಳ್ಳಿ. ಇದ್ರ ಲೆಂತ್ ಎಷ್ಟು? 6.5. ಆಮೇಲೆ 1 ಸೆಂಟಿಮೀಟರ್ ಹೋಗ್ಬೇಕು ಯಾವಾಗ್ಲೂ. ಅಳಿಸ್ಬಿಡಿ. ಸೊ ಟೋಟಲ್ ಎಷ್ಟು? 7.5. ಅಲ್ಲೇ ಅಳಿಸ್ಬಿಟ್ಟು ರೀಡ್ರಾ ಮಾಡಿ. ಒಂದ್ ಕೆಲಸ ಮಾಡಿ, ಇಲ್ಲಿ ನೋಡ್ಕೊ. ಈಗ ಒಂದ್ ನಿಮಿಷ ಒಂದ್ ಕೆಲಸ ಮಾಡಿ, ಈಗ ನೋಡ್ಕೊಳ್ಳಿ, ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ನಾಳೆ ಅಭಿಷೇಕ್ ಸರ್ ತಗೋತಾರೆ, ಹಿ ವಿಲ್ ಕ್ಲಾರಿಫೈ ದ ಡೌಟ್. ಇಲ್ಲಿ ನೋಡಿ, ಇಲ್ಲಿ ಈಗ ನಾನು ರೂಟ್ 6.5 ಡ್ರಾ ಮಾಡ್ಬೇಕು ಅಂದ್ರೆ ಫಸ್ಟ್ ಐ ಗೋ ವಿತ್ ರೂಟ್ 6.5. ರೂಟ್ 6.5 ಡ್ರಾ ಮಾಡ್ತೀನಿ. ದೆನ್ ಐ ವಿಲ್ ಗೋ 1 ಸೆಂಟಿಮೀಟರ್ ಟು ದಟ್. 1 ಸೆಂಟಿಮೀಟರ್ ಹೆಂಗಾರ ಇರ್ಲಿ, ಡೋಂಟ್ ಆಡ್. ನೌ ಯು ಕ್ಯಾಲ್ಕುಲೇಟ್ ದ ಮಿಡ್ ಪಾಯಿಂಟ್. ಈಗ ಎ ಬಿ ಎಷ್ಟು? 6.5. ಸೊ ಬಿ ಸಿ ಎಷ್ಟು? 1 ಸೆಂಟಿಮೀಟರ್ ಡ್ರಾ ಮಾಡಿ. ಅರ್ಥ ಆಯ್ತಾ? ಅಫ್ಕೋರ್ಸ್ ನೀವು ಹೇಳಿದ್ರೆ ಆಯ್ತು. ಟೋಟಲ್ 7.5 ಮನೇಲಿ ಮಾಡ್ಕೊಳ್ಳಿ. ಈಗ ಎ ಸಿದು ಮಿಡ್ ಪಾಯಿಂಟ್ ಹುಡುಕಿ. ಎ ಬಿದು ಹುಡುಕಿದ್ವಿ ನಾವು ಆಕ್ಚುಲಿ. ಈಗ ಎ ಸಿ ಹುಡುಕಿ ಮಿಡ್ ಪಾಯಿಂಟ್ ಹುಡುಕಕ್ ಬರುತ್ತೆ ತಾನೆ? ಎ ಸಿದು ಹಿಂಗೊಂದು ಆರ್ಕ್ ಬರುತ್ತೆ. ಮಿಡ್ ಪಾಯಿಂಟ್ ಆಫ್ ಏನ? ಇಲ್ಲಿ ನೋಡಿ, ಒಂದ್ ನಿಮಿಷ. ನೀವು ಫಸ್ಟ್ ಈಗಲೇ ಡ್ರಾ ಮಾಡಕ್ ಹೋಗ್ಬೇಡಿ, ಆತರ ಬೀಳ್ಬೇಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೌ ವಾಟ್ ಯು ಡು, ಇಲ್ಲಿಂದ ಯು ಕನ್ಸ್ಟ್ರಕ್ಟ್ ಅ ಸರ್ಕಲ್. ಅರ್ಥ ಆಯ್ತಾ? ಸೇಮ್ ಐಡಿಯಾ. ನೌ ವಾಟ್ ಯು ಡು, ಸರ್ಕಲ್ ಡ್ರಾ ಮಾಡ್ತೀರಾ ಈ ಮಿಡ್ ಪಾಯಿಂಟ್ ಇಂದ. ಈ ಬಿ ಇಂದ ಪರ್ಪೆಂಡಿಕ್ಯುಲರ್ ಆಗಿ ಯು ಹ್ಯಾವ್ ಟು ಡ್ರಾ ಒನ್ ಲೈನ್. ಪರ್ಪೆಂಡಿಕ್ಯುಲರ್ ಅಂತ ಅರ್ಥ ಆಗತ್ತಲ್ವಾ? ಈಗ ಏನಾಯ್ತು, ಇಲ್ಲಿಂದ ಇಲ್ಲೊಂದು ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಆಯ್ತಾ ನೋಡಿ. ಅಂಡ್ ದಿಸ್ ಲೆಂತ್ ಇರತ್ತಲ್ಲ, ದಿಸ್ ವಿಲ್ ಬಿ ರೂಟ್ 6. ಸೊ ಈಗ ಏನ್ ಮಾಡ್ತೀರಾ, ಮಾಮೂಲಿ ಹಿಂಗ್ ಇದನ್ನ ಇಟ್ಕೊಂಡು ಏನ್ ಮಾಡ್ಬೇಕು, ಇದನ್ನ ಇಟ್ಕೊಂಡು ಯು ವಿಲ್ ಡ್ರಾ ಒನ್ ಆರ್ಕ್. ದಟ್ ಆರ್ಕ್ ಇಸ್ ನಾಟ್ ಈಕ್ವಲ್ ಟು ದಿಸ್. ಓಕೆ, ಇದೇ ರೂಟ್ 6.5. ಇದೇ ರೂಟ್ 6.5. ದಿಸ್ ಇಸ್ ರೂಟ್ 6.5. ಅದಕ್ಕೆ ಡ್ರಾ ಮಾಡ್ಬೇಕು. ರೂಟ್ 9.3 ಅದು. ಅದು ಆಕ್ಚುಲಿ ಹಂಗ್ ಮಾಡೋಲ್ಲ. 1 ಸೆಂಟಿಮೀಟರ್ ತಗೊಂಡಿದ್ಯಾ? ಗೊತ್ತಾಗಲ್ಲ. ಸರಿ, ನೋಡು, ಟ್ರೈ ಮಾಡು. 1 ಆಮೇಲೆ ಎ ಸಿ ಇದು. ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕನ್ಸ್ಟ್ರಕ್ಷನ್? ಸೊ ಈಗ ಹಿಂಗ್ ಇಟ್ಕೊಂಡು ಯು ಡ್ರಾ ಒನ್ ಮೋರ್ ಆರ್ಕ್, ಅಂಡ್ ದಿಸ್ ಆರ್ಕ್ ರೆಪ್ರೆಸೆಂಟ್ಸ್ ರೂಟ್ 6.5. ಬಟ್ ಎಲ್ಲಿಂದ ರೂಟ್ 6.5 ಹೇಳಿ? ಇದು. ಸೊ ಈಗ ನಮ್ಮ ನಂಬರ್ ಲೈನ್ ಡ್ರಾ ಮಾಡೋರು ಯಾವ್ದು? ನಂಬರ್ ಲೈನ್. ದಿಸ್ ವಿಲ್ ಬಿ ಅವರ್ ನಂಬರ್ ಲೈನ್ ಅಂಡ್ ದಿಸ್ ವಿಲ್ ಬಿ ದ ಪಾಯಿಂಟ್ O. O ಅಂದ್ರೆ ಏನೋ 0 ಪಾಯಿಂಟ್. ಟ್ರೈ ಮಾಡ್ತೀರಾ ಮನೆಯಲ್ಲಿ? ಇನ್ನೊಂದು ಅದೇ ಚೆಕ್ ಮಾಡ್ಬೇಕು. ನನಗೇನೋ ಬಿ ಸಿ ಡೌಟ್. ಎ ಬಿ ಎಷ್ಟಿರ್ಬೇಕು? 9.3. ಆಮೇಲೆ 1 ಇಲ್ವಲ್ಲ ಬಿ ಸಿ.
BC 1 ಇಲ್ಲ, ಕಡಿಮೆ ಆಗೋಗಿದೆ. ಆಮೇಲೆ ಇದು ಸುಮ್ಮನೆ ಅಂದಾಜಲ್ಲಿ ಹಾಕಿರೋದ? ಇಲ್ಲ ಇಲ್ಲ ಕಂಪಲ್ಸರಿ ಹಿಂಗ್ ಇಲ್ಲಿಂದ ಹಾಕ್ಬೇಕಲ್ವಾ? ಸರ್ ಇಲ್ಲಿ ಒಂದ್ ನಿಮಿಷ ಇರಿ. ಸರ್ 7.5 ಏ ಸಾರಿ, ಈ ಲೆಂತ್. ವಿಚ್ ಲೆಂತ್? ನಾಟ್ ದಿಸ್. ವೆಯ್ಟ್. ನಿಮ್ದು ಇವತ್ತೊಂದ್ ಸ್ವಲ್ಪ ಪ್ರಾಬ್ಲಮ್ ಏನಾಯ್ತು ಗೊತ್ತಾ? ನಾನು ಹೇಳ್ದಂಗೂ ಮಾಡ್ತಿಲ್ಲ, ನೀವು ಸರಿ ಕೇಳಿಸ್ಕೊತಾ ಇಲ್ಲ. ಬೀರಿ ಸಾರಿ, ಈ ದಿಸ್ ಲೆಂತ್ ಇಸ್ ಇದಲ್ಲ ರೂಟ್ 6.5 ಇದಲ್ಲ. See here, ಇದು this length is root 6.5. ಯಾವುದು? This length is root 6.5, not this. ಇದಲ್ಲ, ಇದು. ಇಲ್ಲ ನಿಮಿಷ ಕೇಳಿಸ್ಕೊಂಬಿಡಿ, ನಾನು 9.3 ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟ್ ಆಗಿ ನೋಡಿ. ಮನೆಗೆ ಹೋಗ್ತಿದ್ದಂಗೆ ಟ್ರೈ ಮಾಡಿ. ರೂಟ್ 9 ಪಾಯಿಂಟ್ ಎಷ್ಟಿದೆ? 9.3. ಫಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಐ ಕಾಂಟ್ ಟೆಲ್ ಆಲ್ವೇಸ್. ಈಗ ಫಸ್ಟ್ 9.3 ಡ್ರಾ ಮಾಡಿ. ಎ ಬಿ ಎಷ್ಟು? 9.3 ಸೆಂಟಿಮೀಟರ್. ಎಕ್ಸ್ಟೆಂಡ್ ದ ಲೈನ್ ಬಿ ಸಿ ಎಷ್ಟು? 1 ಸೆಂಟಿಮೀಟರ್. ಎ ಇಂದ ಬಿ, ಬಿ ಇಂದ ಸಿ 1 ಸೆಂಟಿಮೀಟರ್ ಹೋಗುವೆ. ಈಗ ಯು ಹ್ಯಾವ್ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ. ಎ ಬಿ ಅಲ್ಲ, ಎ ಸಿ ಇದು ಮಿಡ್ ಪಾಯಿಂಟ್ ಹುಡುಕಿ. ಹೆಂಗ್ ಮಿಡ್ ಪಾಯಿಂಟ್ ಹುಡುಕ್ತೀರಾ ಗೊತ್ತಾಯ್ತಲ್ವಾ? ಮೇಲೆ ಕೆಳಗೆ ಆರ್ಕ್ಸ್ ಡ್ರಾ ಮಾಡಿ, ಯು ಡ್ರಾ ಒನ್ ಪರ್ಪೆಂಡಿಕ್ಯುಲರ್ ಲೈನ್. ಇದನ್ನ ಏನಂತ ಕರಿತೀವಿ? ಲೈನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಈಗ ಇಲ್ಲಿ ಇಟ್ಕೊಂಡು ಯು ಡ್ರಾ ಒನ್ ಸರ್ಕಲ್, ಸೆಮಿ ಸರ್ಕಲ್ ಡ್ರಾ ಮಾಡ್ತೀರಾ. ಸ್ಟೆಪ್ ಅರ್ಥ ಆಯ್ತಾ? ಐ ರಿಪೀಟ್, ಎ ಬಿ ಇಸ್ 9.3 ಸೆಂಟಿಮೀಟರ್. Extend 1 centimeter. You find the midpoint of AC. I call it as O ಅಥವಾ 0. Now what you do? You draw one perpendicular bisector. Now what you have to do? You have to draw semicircle. Semicircle ಆದ್ಮೇಲೆ you draw a line from B which is perpendicular to our original line. And this length itself represents root 9.3. ಸೊ ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ನೋಡ್ಕೊಳ್ಳಿ, ಬಿ ಇಂದ ಇಟ್ಕೊಂಡು ಐ ಡ್ರಾ ಒನ್ ಆರ್ಕ್. ಬಿ ಇಂದ ಇಟ್ಕೊಂಡು ಐ ಡ್ರಾ ಒನ್ ಆರ್ಕ್. ಸೊ ಈಗ ನಾನು ಈ ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ ವಾಟ್ ಇಸ್ ದಿಸ್ ಪಾಯಿಂಟ್? ದಿಸ್ ಪಾಯಿಂಟ್ ಇಟ್ ಸೆಲ್ಫ್ ರೆಪ್ರೆಸೆಂಟ್ಸ್ ರೂಟ್ 9.3. ಬಟ್ ಫ್ರಮ್ ವೇರ್? ನಾಟ್ ಫ್ರಮ್ ಹಿಯರ್. ಬಿ ಇಂದ. ಯಾಕೆ? ಬಿ ಇಂದ ತಾನೇ ನೀವು ವರ್ಕ್ ಮಾಡಿರೋದು. ಸೊ ಈಗ ನಂಬರ್ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಇಲ್ಲಿಂದ. ಈಗ ಫಾರ್ ಎಕ್ಸಾಂಪಲ್ ಐ ಕಾಲ್ ಇಟ್ ಆಸ್ ಡಿ. ವಾಟ್ ಇಸ್ ದ ಲೆಂತ್ ಬಿ ಡಿ? root 9.3. If for example I call this point as E. So what is B? B also 9.3. But nan B nodak agalla. So illinda. So this is the number line. Artha aita? B in the number line. Idalla. Idanna ಏನು ಇಟ್ಕೋಬೇಡಿ. Understood the logic flow? ನಾಳೆ ಅಭಿಷೇಕ್ ಸರ್ ಇನ್ನೊಂದ್ಸಲಿ ಪ್ರಾಬ್ಲಮ್ ಬೇಕಾದ್ರೆ ರಿಪೀಟ್ ಮಾಡಿ, you will complete that chapter. ಮಾಡಿ ಅಂದ್ರ ಅದು ಆಕ್ಚುಲಿ ಯಾಕೆ ಗೊತ್ತಾ? ಅವ್ರು ಸರಂಗ್ ಹೇಳಿದ್ದು, ನೀವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ನ ಓದೇ ಇಲ್ಲ ಎಲ್ಲೋ. ನಾನು ಈಗ ಹೇಳ್ಕೊಟ್ನಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಮನೇಲಿ ಹೋಗಿ ಅದನ್ನ ಪ್ರಾಕ್ಟೀಸ್ ಮಾಡಿ. ಐ ವಿಲ್ ಸ್ಟಾಪ್ ದ ಕ್ಲಾಸ್ ನೌ. ಟುಮಾರೋ